ಕೆಆರ್ಎಸ್ ಹಿನ್ನೀರಿನಲ್ಲಿ 3 ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಾರೆ. ಮೈಸೂರು ತಾಲೂಕಿನ ಮೀನಾಕ್ಷಿಪುರ ಬಳಿ ಈ ಘಟನೆ ನಡೆದಿದೆ. ಮಂಡ್ಯದ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ನೀರು ಪಾಲಾಗಿರುವುದು. ಪ್ರವಾಸಕ್ಕೆ ಅಂತ ಬಂದಿದ್ರಂತೆ. ಆ ಸಂದರ್ಭದಲ್ಲಿ ಆದಂತಹ ಘಟನೆ ಇದು. ಪ್ರಶಾಂತ್, ಸಿದ್ಧ, ಕೃಷ್ಣ ಈ 3 ವಿದ್ಯಾರ್ಥಿಗಳು ಕೂಡ ನೀರು ಪಾಲಾಗಿದ್ದಾರೆ. ಅವರ ಫೋಟೋಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ 3ವರಿಗೋಸ್ಕರ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಶೋಧ ಕಾರ್ಯಾಚರಣೆ ಹಿನ್ನೀರಿನಲ್ಲಿ ಮುಂದುವರೆದಿದೆ. ಇಲವಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. 3 ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಾರೆ. ಅವರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ. ಹೇಗೆ ನಡೀತಾ ಇದೆ ಅಂತ ಹೇಳಿ. ಮಧುಶ್ರೀ, ಪ್ರವಾಸಕ್ಕೆ ಬಂದಂತಹ ವಿದ್ಯಾರ್ಥಿಗಳಲ್ಲಿ 3 ನೀರು ಪಾಲಾಗಿರುವಂತಹ ಘಟನೆ ಮೈಸೂರು ತಾಲೂಕಿನ ಕೆಆರ್ಎಸ್ ಹಿನ್ನೀರಿನ ಮೀನಾಕ್ಷಿಪುರದಲ್ಲಿ ನಡೆದಿದೆ. ಕೆಲ ದಿನಗಳಿಂದಷ್ಟೇ ಇಲ್ಲಿ ಮೋಜು ಮಸ್ತಿಗೆ ಸಾಕಷ್ಟು ಹೆಸರಾಗಿದೆ. ಸಾಕಷ್ಟು ಜನರು ಇಲ್ಲಿಗೆ ಬಂದು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ, ಪರಿಸರವನ್ನ ಹಾಳು ಮಾಡ್ತಾ ಇದ್ದಾರೆ. ಕೆಆರ್ಎಸ್ ಹಿನ್ನೀರಿನಲ್ಲಿ ಈ ರೀತಿಯಂತ ಘಟನೆಗಳು ನಡೀತಾ ಇದೆ ಅಂತೇಳಿ TV9 ವರದಿ ಸಹ ಪ್ರಸಾರ ಮಾಡಿತ್ತು. ಅದಾದ ನಂತರ ಎಚ್ಚೆತ್ತುಕೊಂಡ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಇವತ್ತು ಮತ್ತೆ ಪ್ರವಾಸಕ್ಕೆ ಬಂದಂತಹ ಮಂಡ್ಯ ಮೂಲದ ನರ್ಸಿಂಗ್ ವಿದ್ಯಾರ್ಥಿಗಳಲ್ಲಿ 3 ಇದೀಗ ನೀರು ಪಾಲಾಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ, ಅದೇ ರೀತಿಯಾಗಿ ಇಲವಾಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಏನು ನೀರು ಪಾಲಾಗಿದ್ದಾರೆ ಅವರಿಗಾಗಿ ಒಂದು ಶೋಧ ಕಾರ್ಯ ಸಹ ಮುಂದುವರೆದಿದೆ. ಅದೇ ಮಧ್ಯಾಹ್ನವೇ ಇವರೆಲ್ಲರೂ ಸಹ ಪ್ರವಾಸಕ್ಕೆ ಅಂತೇಳಿ ಮೀನಾಕ್ಷಿಪುರದ ಹಿನ್ನೀರಿಗೆ ಬಂದಿದ್ರು. ಆ ನೀರಿನಲ್ಲಿ ಆಟ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರಿದ್ರು. ಈ 3 ಸಹ ನೀರು ಪಾಲಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ. 3 ಸಹ ನೀರು ಪಾಲಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗಿದೆ. ಮಧುಶ್ರೀ, ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ.